ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವರ್ಕೌಟ್ ಹಾಗೆ ಡಯಟ್ ಪ್ಲ್ಯಾನ್ ವಿಡಿಯೋ ಆಗಿರುತ್ತೆ. ಡಯಟ್ ಮತ್ತು ವರ್ಕೌಟ್ನೆಲ್ಲ ನಾನು ಮುಂಚೆ ಕೂಡ ಮಾಡಿದ್ದೀನಿ, ಅದರ ವಿಡಿಯೋನ ಮಾಡಿಲ್ಲ. ಹಾಗೆ ಇಲ್ಲಿ ನೈಟೇ ಬಾದಾಮಿನ ನೇಣ ಹಾಕಿಟ್ಟಿರ್ತೀನಿ. ಅದನ್ನು ವಾಟರ್ ಮಾತ್ರ ತೊಗೊಳ್ತೀನಿ, ಬಿಸಿ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀನಿ ಬ್ರಷ್ ಮಾಡಿ. ಆನಂತರ ಆ ಡ್ರಿಂಕ್ನ ಕುಡಿದ್ಬಿಟ್ಟು ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಫಸ್ಟ್ ಡೇ ವರ್ಕೌಟ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ. ಆನಂತರ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವೆಯ್ಟ್ ಬಂದುಬಿಟ್ಟು ನಂದು ಇಲ್ಲಿ ಕಾಣಿಸ್ತಿಲ್ಲ, ಬೆಳಗ್ಗೆ ತುಂಬ ಬೆಳಕು ಬಂದಿದೆ. ಇಲ್ಲಿ 67 kg ಇದ್ದೀನಿ ನಾನು. 67, ಇಲ್ಲಿ 65 ತೋರಿಸ್ತಿದೆ. ಒಂದೊಂದು ಸಲ ಒಂದು ಪಾಯಿಂಟ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಿದೆ. ಈಗ ಶೂನ ಹಾಕ್ಕೊಂಡು ನೆಕ್ಸ್ಟ್ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ವಾರ್ಮಪ್ನ ಮಾಡ್ತೀನಿ ನಾನು, ಒಂದು 5 ಮಿನಿಟ್ಸ್ ವಾರ್ಮಪ್ನ ಮಾಡ್ತೀನಿ. ಅದು ಅಲ್ಲದೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ತುಂಬ 6 ಮಂತೇ ಆಗಿದೆ ನಾನು ಎಕ್ಸಸೈಸ್ ಮತ್ತು ಡಯಟ್ನ ಬಿಟ್ಟು. ಈಗ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು 6 ಮಂತಲ್ಲಿ ಎಷ್ಟು kg ದಪ್ಪ ಆಗಿದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡೇ ಬಿಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಡಯಟ್ನ. ಹಾಗೆ ವರ್ಕೌಟ್ ಕೂಡ ಮಾರ್ನಿಂಗ್ ಎದ್ದು ಈ ರೀತಿ ವರ್ಕೌಟ್ನ ಮಾಡಿ ಆನಂತರ ಡಯಟ್ ರೂಟೀನ ಫಾಲೋ ಮಾಡ್ಕೋಬೇಕು. ಈಗ ನಾನು ಜಸ್ಟ್ ವಾರ್ಮಪ್ನ ಮಾಡ್ತಿದ್ದೀನಿ. ಅದು ಅಲ್ಲದೆ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಎಕ್ಸಸೈಸ್ ಮಾಡ್ತೀನಿ. ನನಗೆ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ಆದರೆ ನೆಕ್ಸ್ಟ್ ಡೇಯಿಂದ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಬೇಕು. ಒಂದೇ ದಿನ ಜಾಸ್ತಿ ಮಾಡ್ಕೋಬಾರ್ದು. ಇವತ್ತು ಎಷ್ಟು ಮಾಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದರೆ 10% ಜಾಸ್ತಿ. ಹಾಗೆ 3ನೇ ದಿನ 20% ಜಾಸ್ತಿ. ಹೀಗೆ ದಿನ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಜಸ್ಟ್ ಈಗ ವಾರ್ಮಪ್ನ ಮಾಡ್ತಿದ್ದೀನಿ. ನೀವು ಕೂಡ ಇದೇ ರೀತಿ ಸ್ಟಾರ್ಟಿಂಗ್ ವಾರ್ಮಪ್ನ ಮಾಡ್ಕೋಬೇಕು. ಫಸ್ಟ್ ಸ್ಟ್ರೆಚ್ ಮಾಡಬೇಕಲ್ಲ ಬಾಡಿನ, ಹಾಗಾಗಿ ಸ್ವಲ್ಪ ಫ್ರೀ ಆಗಬೇಕು ಬಾಡಿ. ಅದು ಮಾರ್ನಿಂಗ್ ಎದ್ದ ತಕ್ಷಣವೇ ಬಾಡಿ ಎಲ್ಲ ಟೈಟ್ ಅನ್ನೋ ಫೀಲ್ ಬರ್ತಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಆಗೋದಕ್ಕೋಸ್ಕರ ಈ ರೀತಿ ಎಕ್ಸಸೈಸ್ಗಳನ್ನ ವಾರ್ಮಪ್ಗಳನ್ನ ಮಾಡ್ಕೊಳ್ಳಿ. ಹಾಗೆ ಹೀಗೆ ಬೆಂಡ್ ಆಗಿ ಫುಲ್ ಬಾಡಿ ಫ್ರೀ ಆಗೋ ಥರ ಮಾಡ್ಕೋಬೇಕು ಫಸ್ಟು. ಆನಂತರ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಪ್ರತಿ ಸಲ ಎಕ್ಸಸೈಸ್ ಮಾಡುವಾಗಲೂ ಕೂಡ ಮಾಡ್ತೀನಿ, ಪ್ರತಿದಿನ ಕೂಡ. ಹಾಗೆ ಈಗ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ಹೀಗೆ ಇದೇನು ಸ್ಟ್ಯಾಂಡ್ ಅಂಡು ಪುಷಪ್ ಇದೆಯಲ್ಲ, ಇದನ್ನು ಮಾಡ್ಕೊಳ್ಳೋಣ ಫಸ್ಟು. ಆದರೂ ಎಕ್ಸಸೈಸ್ ನೇಮ್ ಎಲ್ಲ ನನಗೆ ಗೊತ್ತಿಲ್ಲ, ಒಟ್ಟು ನಾನು ಎಕ್ಸಸೈಸ್ ಮಾಡಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ತೀನಿ. ಅದೇ ತುಂಬ ಎಕ್ಸಸೈಸ್ ನಾನು ಯಾವಾಗಲೂ ಮಾಡ್ತಲೇ ಇರ್ತೀನಿ. ಕಾಲೇಜ್ ಅಂದರೆ ಸ್ಕೂಲ್ ಡೇಸಿಂದ ಕೂಡ ನಾನು ವರ್ಕೌಟ್ ಅಂದರೆ ಯೋಗ ಎಕ್ಸಸೈಸ್ ಎಲ್ಲ ರೂಢಿ ಇದೆ. ಹಾಗಾಗಿ ಆಗಲಿಂದ ಕೂಡ ನಾನು ರೂಢಿಲೇ ಬರ್ತಿದ್ದೀನಿ. ಈಗ ಪಾಪು ಆದಮೇಲೆ ಒಂದು 6 ಮಂತ್ಸ್ ಗ್ಯಾಪ್ ಆಗಿತ್ತು, ಹಾಗಾಗಿ ವರ್ಕೌಟ್ನ ಸ್ಟಾಪ್ ಮಾಡಿದ್ದೆ. ಈಗ ಹೇಗೂ ಪಾಪು ದೊಡ್ಡೋಳಾಗಿದ್ದಾಳೆ, ಈಗ ಸ್ಟಾರ್ಟ್ ಮಾಡೋಣ ಮತ್ತೆ ಅಂದ್ಕೊಂಡು ವರ್ಕೌಟ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಎಕ್ಸಸೈಸ್ ಎಲ್ಲ ತುಂಬ ಗೊತ್ತಿದೆ. ಹಾಗಾಗಿ ನಾನೇ ಸ್ವಲ್ಪ ಯಾವ ರೀತಿ ಮಾಡ್ಕೋಬೇಕೋ ಅದನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ. ಫಸ್ಟ್ ಫ್ರೀಯಾಗಿರೋವಂಥವು, ಈಸಿಯಾಗಿರೋವಂಥೆಲ್ಲ ಮಾಡಿಕೊಂಡು ಆನಂತರ ಒಂದು 2-3 ದಿನ ಆದ ನಂತರ ಅದೇನು ಟಫ್ ಎಕ್ಸಸೈಸ್ ಇರುತ್ತೋ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಹಾಗೆ ಯೋಗ ಮ್ಯಾಟ್ ಹಾಕಿ ಕೂಡ ಬೆಂಡ್ ಆಗಿ ಅದೆಲ್ಲ ಮಾಡ್ತಾರಲ್ಲ, ಆ ಥರ ಎಕ್ಸಸೈಸ್ ಕೂಡ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ನೋಡೋಣ. ತುಂಬ ಜನ ಇದನ್ನು ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ, ಡಯಟ್ ರೂಟೀನು ಹಾಗೆ ಎಕ್ಸಸೈಸ್ನೆಲ್ಲ. ಅದಕ್ಕೋಸ್ಕರನೇ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತೀನಿ. ನನ್ನ ಡಯಟ್ ಹೇಗಿರುತ್ತೆ, ನನ್ನ ಎಕ್ಸಸೈಸ್ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ಪರಿಚಯ ಮಾಡಿಕೊಡೋಣ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ವಿಡಿಯೋ ಮಾಡಿದ್ದೀನಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಅಷ್ಟೊಂದು ರೂಢಿ ಇಲ್ಲ, ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನ ತಿಳ್ಕೊಂಡು ನೆಕ್ಸ್ಟ್ ಯಾವ ರೀತಿ ವಿಡಿಯೋನ ಮಾಡ್ಬೋದು ಅಂತ ನನಗೂ ಸ್ವಲ್ಪ ಪ್ಲ್ಯಾನಿಂಗ್ ಬರುತ್ತೆ. ಅದಕ್ಕೋಸ್ಕರ ಕೇಳ್ಕೊಡ್ತಿದ್ದೀನಿ, ನೀವು ಹೆಲ್ಪ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ರೀತಿ ನಾನು ಪ್ರತಿದಿನ ಕೂಡ ಇದೇ ಥರ ಮಾಡ್ಕೊಳ್ತೀನಿ. ಇದು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ತಿದ್ದೀನಿ. ಕೆಲವರಿಗೆ ರೂಢಿ ಇಲ್ಲದೆ ಇರೋರಿಗೆ ಇದು ಕೂಡ ಕಷ್ಟನೇ ಅನಿಸುತ್ತೆ. 1 ಡೇ 2 ಡೇ ಮಾಡಿದರೆ ಸಾಕು, ಆನಂತರ ಆರಾಮಾಗಿ ಫ್ರೀ ಆಗಿಬಿಡುತ್ತೆ ಬಾಡಿ ಎಲ್ಲ. ನಾವು ಎಷ್ಟು ವರ್ಕೌಟ್ನ ಮಾಡ್ತೀವೋ ಅಷ್ಟು ಬಾಡಿ ಫ್ರೀ ಅನಿಸುತ್ತೆ, ಅಷ್ಟು ನಮಗೆ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ. ಈ ರೀತಿ ಫುಲ್ ಎಕ್ಸಸೈಸ್ಗಳನ್ನ ಮುಗಿಸ್ಕೊಬಿಡೋಣ ಫಸ್ಟು. ಆನಂತರ ನಾನು ಮಾರ್ನಿಂಗ್ ತಿಂಡಿ ತಿನ್ನೋದಿಲ್ಲ, ತಿಂಡಿನ ಲೆಸ್ ಮಾಡಿ 11 o'clockವರೆಗೂ ನಾನು ಹಾಗೇ ಇರ್ತೀನಿ. ಅಂದರೆ ಖಾಲಿ ಹೊಟ್ಟೆಲಂತೂ ಇರೋದಿಲ್ಲ, ನೀರು ಕುಡಿಬೇಕು ಚೆನ್ನಾಗಿ. ಮಾರ್ನಿಂಗ್
ಒಂದು ಲೋಟದಷ್ಟು ನೀರು ಕುಡ್ದಿರ್ತೀವ, ಅದರಲ್ಲಿ 1/4 ಲೀಟರ್ ಅಷ್ಟೇ, 1/4 ಲೀಟರ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆ ನೀರು. ಆನಂತರ 11 ಗಂಟೆವರೆಗೂ ನೀವು ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ 2 ಲೀಟರ್ ಅಥವಾ 2.5 ಲೀಟರ್ ಅಷ್ಟು ನೀರನ್ನ ಖಾಲಿ ಮಾಡಬೇಕು ನೀವು 11 o'clock ಅಷ್ಟರಲ್ಲಿ. ಅಷ್ಟು ನಂತರ ಡಯಟ್ ಮಾಡೋರಿಗೆ ನಾನು ನನ್ನ ಪ್ಲ್ಯಾನ್ನ ಹೇಳ್ಕೊಡ್ತಿರೋದು. ಅಷ್ಟು ನೀರನ್ನ ಕಂಪ್ಲೀಟ್ ಮಾಡಬೇಕು. ನಾನು ಕೂಡ ಈಗ 1/2 ಲೀಟರಷ್ಟು ನೀರನ್ನ ಖಾಲಿ ಮಾಡಿದ್ದೀನಿ. ಈಗ ವರ್ಕೌಟ್ ಮುಗಿಸಿ ನಂತರ 1/2 ಲೀಟರ್ ಅದೇನು ಉಗುರು ಬೆಚ್ಚಗಿರೋ ನೀರನ್ನ ಕುಡಿತೀನಿ ನಾನು. 9 o'clockವರೆಗೂ ಉಗುರು ಬೆಚ್ಚಗಿರೋ ನೀರನ್ನೇ ಕುಡಿಯೋದು ನಾನು. ಆ ನಂತರ ನಾನು ತಣ್ಣೀರನ್ನ ಯೂಸ್ ಮಾಡ್ತೀನಿ. ನೈಟ್ ಕೂಡ ತಣ್ಣೀರನ್ನೇ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಮಾತ್ರ ಎದ್ದ ತಕ್ಷಣ ಒಂದು 9 o'clockವರೆಗೂ ತಿಂಡಿ ತಿನ್ನೋದಿಲ್ಲ. ತಿಂಡಿ ಅದಕ್ಕಿಂತ ಮುಂಚೆನೇ ಸ್ಟಾಪ್ ಮಾಡಿಬಿಡ್ತೀನಿ. ಅಲ್ಲಿವರೆಗೂ ಉಗುರು ಬೆಚ್ಚಗಿರೋ ನೀರನ್ನ ಕುಡಿಬೇಕು. ವರ್ಕೌಟ್ ಮುಗಿಸಿದ ಮೇಲೆ ಕೂಡ 1/2 ಲೀಟರ್ ಉಗುರು ಬೆಚ್ಚಗಿರೋ ನೀರನ್ನ ಕುಡಿತೀನಿ ನಾನು. ಇನ್ನೂ ಹೇಳಬೇಕು ಅಂದರೆ ನಾನು ಯಾವುದೇ ರೀತಿ ರೈಸ್ ಐಟಮ್ ಲೆಸ್ ಮಾಡೋದಾಗಲಿ ಅದೆಲ್ಲ ನನಗೆ ಮಾಡೋಕ್ಕಾಗೋದೇ ಇಲ್ಲ. ನಾನು ರೈಸ್ ಕೂಡ ಯೂಸ್ ಮಾಡ್ತೀನಿ. ಹಾಗೆ ನಮ್ಮ ಕಡೆ ಮುದ್ದೆ ತಿನ್ನೋದ್ರಿಂದ, ಹಾಸನ ಸೈಡ್ ಆಗಿರೋದ್ರಿಂದ ಮುದ್ದೆ ಜಾಸ್ತಿ ಯೂಸ್ ಮಾಡ್ತೀವಿ. ನಾನು ಮುದ್ದೆ ಕೂಡ ತಿಂತೀನಿ. ಮಧ್ಯಾಹ್ನ ಟೈಮ್ ರೈಸು, ಮುದ್ದೆ, ಚಪಾತಿ ಈ ರೀತಿ ಎಲ್ಲ ಥರದ ಫುಡ್ಗಳ್ನೂ ಕೂಡ ತಿಂತೀನಿ. ಆದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು, ಸ್ವಲ್ಪನೇ ತಿನ್ನಬೇಕು. ಎಲ್ಲ ಥರ ಫುಡ್ಗಳ್ನೂ ಯೂಸ್ ಮಾಡ್ತೀನಿ. ಹಾಗೆ ವೆಜಿಟೇಬಲ್ಸ್ಗಳನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದರಲ್ಲೂ ನೀವು ಊಟಕ್ಕೆ ಒಂದು ಅರ್ಧ ಅಷ್ಟು ಈರುಳ್ಳಿನ ಯೂಸ್ ಮಾಡಲೇಬೇಕು. ಡಯಟಿಗೆ ತುಂಬ ಒಳ್ಳೆಯದು ಹಸಿ ಈರುಳ್ಳಿ ತಿನ್ನೋದ್ರಿಂದ. ಇದು ತುಂಬ ಜನರಿಗೆ ಗೊತ್ತಿರುತ್ತೆ, ಅದರಲ್ಲೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂದ್ಕೊಂಡಿದ್ದೀನಿ. ನನಗೆ ಇದು ಮೇಯ್ನ್ ಅನ್ನಿಸ್ತು, ಹಾಗಾಗಿ ಹೇಳಿದ್ದೀನಿ. ಹಸಿ ಈರುಳ್ಳಿನ ನೀವು ಯೂಸ್ ಮಾಡಲೇಬೇಕು. ಹಾಗೆ ಕ್ಯಾರೆಟ್ ಕೂಡ ಯೂಸ್ ಮಾಡಿ. ಇವೆರಡನ್ನು ಕೂಡ ಮಿಸ್ ಮಾಡಲೇಬೇಡಿ ಮಧ್ಯಾಹ್ನ ಊಟದ ಟೈಮಲ್ಲಿ. ಇನ್ನು ನೈಟು ಸಲಾಡ್ ಅಥವಾ ಏನಾದರೂ ಸ್ವಲ್ಪ ಲೈಟ್ ಫುಡ್ ತೊಗೋಬೇಕಲ್ಲ, ಹಾಗಾಗಿ ಲೈಟ್ ಫುಡ್ ಈ ರೀತಿ ಒಂದು ಬಾಟಲ್ನ ಇಟ್ಟು ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಬೇಗನೆ ನಿಮ್ಮ ಕೈಯಲ್ಲಿರುವಂಥ ಬೊಜ್ಜು ಕಮ್ಮಿ ಆಗ್ತಾ ಬರುತ್ತೆ, ಹ್ಯಾಂಡ್ ಸ್ಲಿಮ್ ಆಗ್ತಾ ಬರುತ್ತೆ. ಹಾಗೆ ಈ ರೀತಿ 2 ಬಾಟಲ್ ಕೂಡ 2 ಕೈಗೆ ಒಂದೊಂದು 1/2 ಲೀಟರ್ ಬಾಟಲ್ ಕೂಡ ಇಟ್ಕೊಂಡು ಮಾಡ್ಕೋಬೋದು. ಅಥವಾ ಒಂದೇ ಬಾಟಲಲ್ಲಿ ಈ ರೀತಿ ಎಕ್ಸಸೈಸ್ನ ಮಾಡ್ಕೋಬೋದು. ತುಂಬಾ ಬೇಗನೆ ನಿಮಗೆ ರಿಸಲ್ಟ್ ಬರುತ್ತೆ. ಹ್ಯಾಂಡು ಎಷ್ಟು ಬೇಗನೆ ಸಣ್ಣ ಕಾಣಿಸುತ್ತೆ ಅಂತ ನೀವು ನೋಡ್ಕೋಬೋದು. ಈ ರೀತಿ ನಾನು ಮುಂಚೆ ಕೂಡ ಟ್ರೈ ಮಾಡಿದ್ದೆ. ಅದರ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಶೇರ್ ಮಾಡ್ತಿರೋದು. ಇದು ತುಂಬ ಬೆನಿಫಿಟ್ ಆಗಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಟ್ರೈ ಮಾಡ್ಬೋದು. ಈ ರೀತಿ ಬಾಟಲ್ನ ಇಟ್ಕೊಂಡು ಹ್ಯಾಂಡ್ಗೆ ಎಕ್ಸಸೈಸ್ ಮಾಡೋದ್ರಿಂದ ಬೇಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆಯೇ ನಾನು ಊಟಕ್ಕೆ ಮಾಮೂಲಿ ರೈಸ್ ಅಥವಾ ಚಪಾತಿ, ಮುದ್ದೆನ ಬಳಸ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ಅದಕ್ಕೆ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಮನೆಯಲ್ಲಿ ಮಾಡೋ ಅಂಥ ಅಂದರೆ ಕೊಬ್ಬರಿನ ಮತ್ತು ಕಡಲೆ ಬೀಜನ 2 ಸೇರಿಸಿ ನಾವು ಗಾಣ ಆಡಿಸ್ತೀವಿ ಮನೆಯಲ್ಲಿ. ಹಳ್ಳಿ ಆಗಿರೋದ್ರಿಂದ ನಾರ್ಮಲಾಗಿ ಎಲ್ಲರೂ ಇಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಅದರಲ್ಲೇ ಆಯಿಲ್ ಫುಡ್ನ ಎಲ್ಲವನ್ನೂ ಕೂಡ ಪ್ರಿಪೇರ್ ಮಾಡೋದು. ಅದರಲ್ಲೂ ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡ್ಕೋಬೇಕು. ಅದನ್ನು ಕೂಡ ತುಂಬ ಯೂಸ್ ಮಾಡ್ಕೋಬಾರ್ದು. ಮನೆಯಲ್ಲಿ ಮಾಡೋದಲ್ವ ಅಂತ ಜಾಸ್ತಿ ಕೂಡ ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಈ ರೀತಿ ನಾನು ಯೂಸ್ ಮಾಡಿಕೊಂಡು ಫುಡ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಾಗೆ ನೀವು ಈ ರೀತಿ ಬ್ಯಾಕ್ಗೆ ಬೆಂಡ್ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಬೇಗನೆ ಬೊಜ್ಜನ್ನು ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಬೆಂಡಾಗಿ ನೀವು ಎಕ್ಸಸೈಸ್ನ ಮಾಡಬೇಕು. ಇದೇನು ಫಸ್ಟ್ ಡೇ ಆಗಿರೋದ್ರಿಂದ ಇಷ್ಟು ಕಮ್ಮಿ ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ಹಾಗೆ ಸ್ಲೋ ಆಗಿ ಕೂಡ ಮಾಡ್ತಾಯಿದ್ದೀನಿ. ಇಷ್ಟು ಫಾಸ್ಟ್ ಅಂತ ಅನ್ನಿಸ್ತಾ ಇಲ್ಲ ನಿಮಗೂ ಕೂಡ. ನಾಳೆಯಿಂದ ನಾನು ಸ್ವಲ್ಪ 2-3 ದಿನ ಆದ ನಂತರ ನಾನು ಫಾಸ್ಟಾಗಿ ಅಥವಾ ಬೇಗ ಜಾಸ್ತಿ ತುಂಬ ವರ್ಕೌಟ್ನ ಮಾಡೋದಿರುತ್ತೆ. ನಾನು ವರ್ಕೌಟ್ನ ಜಾಸ್ತಿ ಮಾಡ್ತೀನಿ, ಅಂದರೆ ತುಂಬ ಜಾಸ್ತಿ ಒಂದು ಮಾಡೋಲ್ಲ. ಎಷ್ಟೇ ಮಾಡಿದ್ರು ನಾನು ಹಾಫ್ ಆನ್ ಅವರ್ ಅಷ್ಟೇ ಮಾಡೋದು. ಆನಂತರ ಡಯಟ್ ರೂಟೀನ್ ಅಥವಾ ಬೇರೆ ಏನಾದರೂ ಇರುತ್ತೆ, ನನಗೆ ತುಂಬ ಕೆಲಸಗಳಿರುತ್ತೆ. ಅದ್ರ ಮಧ್ಯೆ ಇದು ಕೂಡ ಮಾಡ್ಕೋಬೇಕು. ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ನಾನು. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದಳು. ನಾನು ಎಕ್ಸಸೈಸ್ ಮಾಡೋ ಹತ್ರನೇ ಅವಳು ಕೂಡ ನೋಡ್ಕೊಳ್ತಿದ್ದಾಳೆ. ನಾಳೆಯಿಂದ ಅವಳು ಕೂಡ ಸ್ಟಾರ್ಟ್ ಮಾಡ್ತಾಳೆ ಮಾಡೋದಕ್ಕೆ ನನ್ನ ಜೊತೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಬರೀ ನೋಡ್ತಾ ಇದ್ದಾಳೆ ಅಷ್ಟೇ. ಅಷ್ಟರಲ್ಲಿ ತುಂಬ ಬಿಸಿಲು ಕೂಡ ಬಂದುಬಿಡ್ತು. 8 o'clock ಅಷ್ಟರಲ್ಲೆಲ್ಲ ಸೂರ್ಯ ಬಂದುಬಿಡ್ತಾನಲ್ಲ, ಸ್ವಲ್ಪ ಬಿಸಿಲು ಕೂಡ ಇತ್ತು, ಸೆಕೆ ಕೂಡ ಆಗ್ತಿತ್ತು.
ಆ ಬಿಸಿಲಲ್ಲೇ ಮೋರ್ಕೊಂಡು ಮಾಡ್ತಾ ಇದ್ದೀನಿ ನಾನು ಕೂಡ. ಅವಳು ನೋಡ್ತಾ ಇದ್ದಾಳೆ. ನೀವು ವರ್ಕೌಟ್ ಮಾಡುವಾಗ ನೀರು ಕೂಡ ಜೊತೇಲಿ ಇಟ್ಕೊಂಡೇ ಇರಬೇಕು. ಯಾವಾಗ ತುಂಬ ಸುಸ್ತಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನೀರು ಕೂಡ ನೀವು ಜೊತೆಲೇ ಇಟ್ಕೊಂಡಿರಿ. ಮನೇಲಿದ್ದರೂ ಕೂಡ ಮನೇಲಿ ಮಾಡುವಾಗ ಕೂಡ ಪಕ್ಕದಲ್ಲೇ ಒಂದು ಬಾಟಲಲ್ಲಿ ನೀರು ಇಟ್ಕೊಂಡಿರಿ. ಇದನ್ನು ತುಂಬ ಫಾಸ್ಟಾಗಿ ಮಾಡಬೇಕು. ಫಸ್ಟೇ ಆಗಿದ್ದರಿಂದ ಸ್ಲೋ ಆಗಿ ಮಾಡ್ಕೊಳ್ಳಿ. ಹಾಗೆ ಈ ನಂತರ ವರ್ಕೌಟ್ ಮುಗಿದ್ಮೇಲೆ ಒಂದು ಉಗುರು ಬೆಚ್ಚಗಿನ ನೀರನ್ನ 1/2 ಲೀಟರಷ್ಟು ಖಾಲಿ ಮಾಡಿಬಿಡಬೇಕು. ಆನಂತರ 11 o'clock ಹಂಗೆ ನಾನು ಆರೆಂಜ್ ಜ್ಯೂಸನ್ನ ಮಾಡಿಕೊಂಡು ಕುಡಿದೆ. ಅಲ್ಲಿವರೆಗೂ ನಾನು ಏನು ತಿಂದಿರಲಿಲ್ಲ, ಬರೀ ವಾಟರ್ನೇ ಕುಡ್ಕೊಂಡಿದ್ದೆ. ಆನಂತರ 1 o'clock ಹಂಗೆ ನಾನು ದೋಸೆ ಮಾಡಿದ್ದೆ. ಅಥವಾ ಡಿನ್ನರ್ಗೆ ಏನು ಮಾಡಿರ್ತಾರೋ ಅದನ್ನೇ ನಾನು ತೊಗೊಳ್ತೀನಿ. ಹಾಗಾಗಿ ದೋಸೆ ಮತ್ತು ವೆಜಿಟೇಬಲ್ಸು ಪಲ್ಯ ಕೂಡ ಮಾಡಿದ್ದೆ. ಆ ಪಲ್ಯನೇ ತುಂಬ ವೆಜಿಟೇಬಲ್ಸ್ ಹಾಕಿ ಪಲ್ಯ ಮಾಡಿದ್ದೆ. ಅದನ್ನೇ ಇದು ಒಂದು ಸಂಜೆಯ ಸ್ಮೂದಿ ಆಗಿರುತ್ತೆ. ಇದನ್ನು ತೊಗೊಂಡ್ಬಿಟ್ಟು ರಾತ್ರಿ ಊಟಕ್ಕೆ ನಾನು ಲೈಟಾಗಿ ಏನಾದರೂ ಸಲಾಡ್ ಅಥವಾ ಫ್ರೂಟ್ಸ್ನ ತಿಂದ್ಕೊಂಡು ಮಲ್ಕೋತೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್. ಥ್ಯಾಂಕ್ ಯು.